ಇವತ್ತು ನಾವು ರೋಡ್ ಸೈಡಲ್ಲಿ ಕಬಾಬ್ ತಿಂದು ಮತ್ತೆ ದೊಡ್ಡ ಹೋಟೆಲಲ್ಲಿ ಕಬಾಬ್ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಮೊದಲಿಗೆ ರೋಡ್ ಸೈಡಲ್ಲಿ ಯಾರಿಗೆಲ್ಲ ಕಬಾಬ್ ಇಷ್ಟ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿರಿ. ಸೊ ನಾವಿವತ್ತು ಬಂದಿರೋದು ಚಿಚ್ಚಿ ಮಲ್ಲೇಶ್ ಕ್ಯಾಂಟೀನು. ಸೊ ಇದು ಪಾರ್ಕ್ ರೋಡ್ ಆಪೋಸಿಟ್ ಚಾರ್ಜ್ ಸ್ಟ್ರೀಟ್ ಬರುತ್ತೆ. ಎಷ್ಟನೇ ನಂಬರಣ್ಣ? 3ನೇ ನಂಬರ ಇವ್ರದ್ದು. ಸಹ್ಯಾದ್ರಿ ಅಣ್ಣನ ಹತ್ರ ಕುಷ್ಕ ಚೆನ್ನಾಗಿರುತ್ತೆ. ಕುಷ್ಕ ತೋರಿಸೋಣ. ಅಣ್ಣನ ಹತ್ರ ಕುಷ್ಕನೇ ಫೇಮಸ್ಸು. ಕುಷ್ಕ ಮತ್ತು ಕಬಾಬು. ಮತ್ತೇನು ಫೇಮಸ್ಸು? ನಿಮ್ಗೇನು ಇಷ್ಟ? ಚಿಕನ್ನು. ಚಿಕನಲ್ಲಿ ಏನು ಇಷ್ಟ ಅಂತ ಕೇಳಿದ್ದು. ಚಿಕನ್ ನಿಮ್ಗೇನು ಇಷ್ಟ? ಎಷ್ಟು ಐಟಮು ಸಿಗುತ್ತಾ? ಸಾಯಂಕಾಲದ ಹತ್ರ ಮಾತ್ರ 6 ಗಂಟೆ ಮೇಲೆ 6 ಗಂಟೆ ಮೇಲೆ 6 ಗಂಟೆ ಮೇಲೆ ಅಣ್ಣ ಇರ್ತಾರೆ. ಒಳಗಡೆ ತಮ್ಮ ಇರ್ತಾರೆ. 6 ಗಂಟೆ ಒಳಗಡೆ ತಮ್ಮ ಇದ್ರೆ ಎಲ್ಲ ಐಟಮ್ ಸಿಗಲ್ಲ. ಅಣ್ಣ ಇದ್ರೆ ಎಲ್ಲ ಐಟಮ್ ತಮ್ಮನೇ ಎಲ್ಲ ಐಟಮ್ ಖಾಲಿ ಮಾಡೋದಾ? ಸಾಯಂಕಾಲ ಜಾಸ್ತಿ ಐಟಮ್. ಸೊ ನಾವು ಕಬಾಬ್ ಹೇಳಿದೀವಿ. 1 ಪ್ಲೇಟ್ ಕಬಾಬ್ ಎಷ್ಟು? 1 ಪ್ಲೇಟ್ ಕಬಾಬು 120 ರೂಪಾಯಿ. ಹಾಫ್ ಪ್ಲೇಟ್ 60 ರೂಪಾಯಿ. ಹಾಂ ಸರಿ. 1 ಪ್ಲೇಟ್ ಕುಷ್ಕ ಮೊಟ್ಟೆ 60 ರೂಪಾಯಿ. ಓಕೆ. ಹಾಫ್ ಕೇಳಿದ್ರು ಹಾಫ್ ಕೊಡ್ತೀರಾ? ಎಷ್ಟು ಹಾಫು? ಹಾಫ್ 40. ಬಟ್ ಕುಷ್ಕ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ಲೆವೆಲ್. ಯಾರು? ನಾನು ಓದ್ಬೇಕಾದ್ರೆ ಇವ್ರ ಹತ್ರ ಕಸ್ಟಮರ್ ಅಂತ ನೆನ್ಪಿಟ್ಕೊಂಡವ್ರೆ. ಅಂದರೆ ಸುಜಲದಲ್ಲಿ PU ಓದ್ಬೇಕಿದ್ರೆ ಇಲ್ಲೆಲ್ಲ ಓಪನ್ ಇತ್ತು. ಇಲ್ಲೆಲ್ಲ ಬೇಲಿ ಥರ ಹಾಕಿದ್ದು. ಅಲ್ಲೇ ಹಿಂದ್ಗಡೆಗೆ ಬಂದು ಕೂತ್ಕೊಂಡು, ಅಂದರೆ ಕಾಲೇಜಿಗೆ ಹೋಗ್ದಲ್ಲೇ ಬಂದು ಇಲ್ಲೇ ಎಲ್ಲ ಬಂಕ್ ಹಾಕ್ತಾಗ ಅಲ್ಲ, ಯಾವಾಗ್ಲೂ ಇಲ್ಲೇ ಎಲ್ಲ. ಸೊ ಕಬಾಬ್ ರೆಡಿ ಆಯಿತು. ಕಷ್ಟ ಆಯ್ತಿತ್ತಲ್ವಾ? ನೋಡಿ ಹೆಂಗೆ ಮೊಟ್ಟೆ ಬಿಡಿಸ್ತವ್ರೆ. ಸರಿ, ತಿನ್ಬೇಕಾದ್ರೆ ಸಿಗೋಣ. ಅಣ್ಣ ಕಬಾಬ್ ಕೊಟ್ಟಾಗಿದೆ, ತಿಂತವ್ರೆ. ಹೇಗಿದೆ? ಕಲರ್ ನೋಡು ಕೂಡ ಕಂಡುಹಿಡಿಬೋದು ಹೇಗಿದೆ ಅಂತ. ಕಬಾಬ್ ಟೇಸ್ಟಿ ಆಗಿದೆ. ಮತ್ತು ಇವ್ರು ಚಟ್ನಿ ಕೊಡಲ್ಲ, ಯಾಕಂದರೆ ಇವ್ರ ಕಬಾಬ್ ಮೇಲೆ ಅಷ್ಟು ನಂಬಿಕೆ ಅವರಿಗಿದೆ. ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ. 60 ರೂಪಾಯಿಗೆ ಎಷ್ಟು ಪೀಸ್ ಬಂದಿದೆ? 6 ಪೀಸು. 10 ರೂಪಾಯಿ 1 ಪೀಸು. ಸೊ ಕಬಾಬು ತುಂಬಾ ಚೆನ್ನಾಗಿದೆ. ನೀವೇನಾದರೂ ಹಾಸನಲ್ಲಿ ಟ್ರೈ ಮಾಡಬೇಕು ಅಂದರೆ SPG ಥಿಯೇಟರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಆಪೋಸಿಟೇ ಚಾರ್ಜ್ ಸ್ಟ್ರೀಟ್ ಬರುತ್ತೆ. ಸೊ 3ನೇ ಅಂಗಡಿನೇ ಇವ್ರದ್ದು. ಏನು ಜ್ಯೂಸಿನಾ? ಸರಿ, ಬಂದು ಆರಾಮಾಗಿ ತಿನ್ನಿ. ಕುಷ್ಕನೂ ಕೂಡ ಚೆನ್ನಾಗಿರುತ್ತೆ ಅವ್ರ ಹತ್ರ. 60 ರೂಪಾಯಿ ಕುಷ್ಕ ತೊಗೊಂಡು 60 ರೂಪಾಯಿ ಕಬಾಬ್ ತಿಂದರೆ 120 ರೂಪಾಯಿಗೆ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಕಟ್ ಮಾಡಿದ್ರೆ ದೊಡ್ಡ ಹೋಟೆಲಲ್ಲಿ ಇರ್ತೀವಿ. ನಾನು ಮಾಡಲ್ಲ. ಸರಿ ದೊಡ್ಡ ಹೋಟೆಲಲ್ಲಿ ಸಿಗೋಣ. ಕಬಾಬ್ ಅಲ್ಲಿ ಹೆಂಗಿರುತ್ತೆ ಅಂತ ತೋರ್ಸೋಣ. ಇಲ್ಲಂತೂ ಸಖತ್ತಾಗಿದೆ. ಹಾಂ ತಿನ್ನಿ. ಇವಾಗ ಚಿಕನ್ 65ನ ತಿನ್ನೋದಕ್ಕೆ ದೊಡ್ಡ ಹೋಟೆಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬರ್ದಿದೆಯಲ್ಲ, ಇದೆ ಚಿಕನ್ 65 ಅಂತೆ. 329. ಏನಾದರೂ ಕ್ರೈಮ್ಸ್ ಅನ್ನ 229 ಇದೆಯಲ್ಲ, ಅದು 65. ಸೊ ಅದು ಓಕೆ. ಗೋಲ್ಡನ್ ಫ್ಲೋರೆಸ್ಟ್ 65. ಓಕೆ. 229. ಅಲ್ಲಿ ತಿಂದಿದ್ದು 120, 229. ನೀನು ಹೇಳಿದೆ ಕರೆಕ್ಟ್. ಲಾಸ್ಟ್ ಒನ್ ನಿಮ್ಮ ಅಜ್ಜಿ ಹೋಗು, ನಾನು ಕರೆಕ್ಟಾಗಿ ಹೇಳಿದೆ. ಸೊ ಇದೆ ಕಬಾಬು 329. ಸೊ ಇಲ್ಲಿ ಬಂದಿದೆ ನೋಡಿ. ತಿನ್ನು, ಟೆಂಪ್ಟ್ ಮಾಡ್ತಿದೆ ಅಂತ ಗೊತ್ತು ನನಗೆ. ಏನು ಹೂ ಅಂದರೆ ಹೆಂಗಿದೆ ಏನು ಅಂತ ಎಲ್ಲ ಹೇಳ್ಬೇಕು. ಇವ್ರದ್ದು ಆ ಕಬಾಬ್ ಟೇಸ್ಟ್ ಕೊಡ್ತಿಲ್ಲ. ಹಾಂ, ಇವ್ರು ಏನೇನೋ ಮಿಕ್ಸ್ ಮಾಡೋರೆ, ಬೇರೆ ಟೇಸ್ಟಾ? ಹಾಂ, ಇದು ಮೂಳೆ ಐತೆ ಕೊಡಿ. ಹಾಂ ನೋಡಿ, ಬರ್ತಿದ್ದೀವಾ? ಚೆನ್ನಾಗೇ ಬರ್ತಿದ್ಯಾ. ಇದು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಮೀಟ್ ಕ್ವಾಲಿಟಿ ನೋಡ್ತಿರ್ಬೋದು. ಆ ಕಬಾಬ್ ಟೇಸ್ಟ್ ಇಲ್ಲ ತಾನೆ? ಅದೊಂಥರ ಚೆನ್ನಾಗಿದೆ, ಇದೊಂಥರ ಚೆನ್ನಾಗಿದೆ. ಡಿಫ್ರೆಂಟ್ ಟೇಸ್ಟ್ ಇದೆ. ನಾವೆಲ್ಲದೂ ಚೆನ್ನಾಗಿದೆ ಅಂತ ಹೇಳ್ತೀರಾ ಅಂದರೆ ನಾವು ಅಂತಂಥ ಪ್ಲೇಸ್ಗಳಿಗೆ ಹೋಗಿ ಫುಡ್ ಟೇಸ್ಟ್ ಮಾಡೋದು. ಸೊ ನಾನು ಅದಕ್ಕೆ ನೀವು ಹೋಗಿ ಅಂತಲೂ ಹೇಳಲ್ಲ, ಹೋಗಬೇಡಿ ಅಂತಲೂ ಹೇಳಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹೋಗಿ, ಇಲ್ಲ ಅಂದರೆ ಬಿಡಿ. ಸಗದಾಗಿದಲ್ಲ, ಮೇಡ್ ಕ್ವಾಲಿಟಿ ಚೆನ್ನಾಗಿದೆ. ಇದು ಅದೇ ಹೇಳಿಲ್ವಾ, ಕಂಪೇರ್ ಅದ್ರ ಇದಕ್ಕೂ ಹೋಲ್ಸೋಕ್ಕಾಗಲ್ಲ. ಅದೇ ಬೇರೆ ಥರ ಫೀಲು, ಇದೇ ಬೇರೆ ಥರ ಫೀಲು. ಚಟ್ನಿ ನೋಡೋಣ. ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ. ಸಗದಾಗಿದೆ. ಚಟ್ನಿ ಹೆಂಗಿದೆ? ಆಮೇಲೆ ಬೇಕಿದ್ರೆ ನಿಮಗೆ ಬೇಕು ಅಂದರೆ ಹೋಟೆಲ್ ತೋರಿಸ್ತೀವಿ ಅಲ್ವಾ? ತೋರಿಸೋಣ ಹೋಟೆಲ್. ಓವರಾಲ್ ಚೆನ್ನಾಗಿದೆ. ನಂಗೆ ಇಷ್ಟ.
ಇಲ್ಲಿಂದಾನೆ ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿಂದ ವ್ಯೂ ಈ ಥರ ಇದೆ. ಅಲ್ಲಿ ಹೋಗಿ ತೋರಿಸ್ತೀನಿ. ಕೆಳಗೆ ಹೋಗ್ಬಿಟ್ಟು ಹೋಟೆಲ್ ಯಾವ ಥರ ಇದೆ ಅಂತ ತೋರಿಸ್ತೀವಿ. ಮತ್ತೆ ನಿಮಗೆ ಯಾವ ಕಬಾಬ್ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಕಬಾಬ್ನ ನೀಟಾಗಿ ತೋರಿಸ್ಬೇಕು, ಇಲ್ಲ ಫುಡ್ ಲವರ್ಸ್ ಎಲ್ಲ ಬೇಜಾರು ಮಾಡ್ಕೊಬಿಡ್ತಾರೆ. ನೋಡಿ ಇಲ್ಲಿ ಕಬಾಬ್ ಅಂದರೆ ಕಬಾಬು ಚೆನ್ನಾಗಿದೆ. 329 ರೂಪಾಯಿ. 329 ರೂಪಾಯಿ. ನಾವು ಅಲ್ಲಿ ತಿಂದಿದ್ದು 120 ರೂಪಾಯಿ. ಇದೇ ಕಬಾಬ್ ಅಂತೆ. ಇದಕ್ಕೇನೋ ಅಫಿಷಿಯಲ್ ನೇಮ್ ಕೊಟ್ಬಿಟ್ಟಿದ್ದಾರೆ. ಸೊ ಅಂದರೆ ಕಾರ್ಪೊರೇಟು ಮತ್ತು ಬೇರೆ ಕಡೆಯಿಂದ ಎಂಪ್ಲಾಯೀಸು ಮತ್ತು ಸ್ಟೇ ಮಾಡೋರೆಲ್ಲ ಬರ್ತಿರ್ತಾರಲ್ಲ ಬಿಸ್ನೆಸ್ ಮ್ಯಾನ್. ಅದು ಯಾಕೆ ಅಂದರೆ ಅವ್ರು ಏನೇನು ಆ್ಯಡ್ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಅಂತ ಇಂಗ್ರೀಡಿಯೆಂಟ್ಸ್ ಬೇರೆ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ಈ ಥರ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಅಂತ ತೋರಿಸೋದಕ್ಕೆ ಆ ಥರ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ ಕಟ್ ಮಾಡಿದ್ರೆ ಹೋಟೆಲ್ ತೋರಿಸ್ಕೊ ಬರ್ತೀವಿ ಅಲ್ವಾ? ಹಾಂ ಮಾಡ್ದಾ ಸರಿ. ಹೋಟೆಲ್ ಆಚೆಯಿಂದ ನೋಡೋದಿದ್ರೆ ಈ ಥರ ಕಾಣಿಸುತ್ತೆ. ಸೊ ನಾವು ಯಾವುದು ಏನು ಅಂತೆಲ್ಲ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೇನೋ ವರ್ತ್ ಅಂತ ಅನಿಸಿಲ್ಲ, ಅದಕ್ಕೋಸ್ಕರ ಸೊ ನಾನು ರೆಕಮೆಂಡ್ ಮಾಡಲ್ಲ, ಹೇಳೋದು ಇಲ್ಲ. ಸೊ ಹೋಟೆಲ್ ಆಚೆಯಿಂದ ಈ ಥರ ಇದೆ. ವ್ಯೂ ನೋಡಿದ್ರೆ ಸಖತ್ತಾಗಿದೆ. ವ್ಯೂ ಎಂಜಾಯ್ ಮಾಡ್ಬೋದು. ಇಲ್ಲ ಇರೋದನ್ನ ಹೇಳ್ಬೇಕಲ್ವಾ, ಫ್ರ್ಯಾಂಕಾಗಿ ಹೇಳಿಲ್ಲ ಅಂತ ಅದನ್ನು ಕೇಳ್ತಾರೆ. ಸೊ ಅದಕ್ಕೆ ರಿಯಾಲಿಟಿ ಈ ಥರ ಐತೆ. ಓಯ್ ನೋಡಿ ಇವಾಗ ಹೆಂಗೆ ಓಡ್ತಾನೆ. ಓಯ್ 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 ಇಲ್ಲಿ ಅರ್ಧ ಆಯ್ತು. ನಿಮ್ದಾಯ್ತಾ? ಮಾಡ್ದೆ. ಸೊ ನಾವಿರೋ ಹೋಟೆಲ್ ತೋರ್ಸೋಣ ಅನ್ನಿಸ್ತು, ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ರಾ ಕ್ಲಿಪ್ಪು ಅವನಿಂದ ಹೋದರೆ ಅವನೇ ಕರ್ಕೊಂಡು ಹೋಗ್ತಾನೆ ಎಲ್ಲ ಕಡೆ. ಸೊ ಇದು ರಿಸೆಪ್ಷನ್ನು. ಸೊ ಬುಕ್ಕಿಂಗ್ ಆದಮೇಲೆ ಇಲ್ಲಿ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ಫಿನಿಷ್ ಮಾಡ್ಕೋಬೇಕು. ಅವ್ನು ಕ್ಯಾಮ್ರಾ ಇಟ್ಕೊತಿದ್ದೀವಿ ಅಂತ ಗೊತ್ತಾದ ತಕ್ಷಣವೇ ಹಿಂದೆ ಆಗ್ಬಿಟ್ಟ. ಸೊ ಇವಾಗ ಮೇಡಮ್ ಅವ್ರು ಸ್ಪಾ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ನಾವು ಸ್ವಿಮ್ಮಿಂಗ್ ಪೂಲ್ ತೋರಿಸ್ಕೊಡ್ತೀವಿ. ಹಂಗೆ ನೀವು ಮಾಡಿಸ್ಕೊಳಕ್ಕೆ ಹೋಗಿ, ನೀವು ಕೇಳಿ, ನಾವು ಬರ್ತೀವಿ. ಸೊ ಇಲ್ಲಿಂದ ಓಪನ್ ಇದೆಯಾ? ಎಸ್, ಓಪನ್ ಇದೆ. ಸೊ ಇಲ್ಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಇದಾದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಸೊ ಏನಕ್ಕೆ ರೆಕಮೆಂಡ್ ಮಾಡಲಿಲ್ಲ ಅಂದರೆ 14,000 ಮತ್ತು 10,000 ಸ್ಟೇಗೆ ಇಲ್ಲಿ. ಸೊ ಚೆನ್ನಾಗಿದೆ, ಬಟ್ ಸರ್ವೀಸು ಅಷ್ಟಕ್ಕಷ್ಟೇ ಅನ್ನಿಸ್ತು. ಹಾಗಾಗಿ ನಿಮಗೆ ಹೇಳ್ತಾ ಇಲ್ಲ ನಾನು. ಸೊ ಇನ್ಫಿನಿಟಿ ಪೂಲ್ ಅಂತಾರಲ್ಲ, ಇದೆ ಇನ್ಫಿನಿಟಿ ಪೂಲು. ಸೊ ಮೇಲೆ ಗೇಮಿಂಗ್ ಏರಿಯಾ ಇದೆ. ಸೊ ಗೇಮ್ ಆಡೋರು, ಇಂಡೋರ್ ಗೇಮಿಂಗ್ಸ್ ಇದೆ, ಔಟ್ಡೋರ್ ಗೇಮಿಂಗ್ಸ್ ಇಲ್ಲ ಇಲ್ಲಿ. ಸೊ ಮತ್ತೆ ಒಳಗಡೆ ಬಂದರೆ ಈ ಥರ ಕಾಣಿಸುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಬೇರೆ ಯಾವುದೇ ರೀತಿಯಾದ ಚಾಲೆಂಜ್ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಅದ್ರ ಬಗ್ಗೆಯೂ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಬೇರೆ ಬೇರೆ ಥರನೇ ಮಾಡ್ತಿರ್ತೀವಿ. ಸೊ ಫಸ್ಟು ಕಂಪ್ಯಾರಿಸನ್ ವಿಡಿಯೋ ಮುಗಿಸ್ಕೊಡೋಣ, ಕಂಪ್ಯಾರಿಸನ್ ಚಾಲೆಂಜ್ ಮುಗಿಸ್ಕೊಡೋಣ, ಆಮೇಲೆ ಬೇರೆ ಥರ ಚಾಲೆಂಜ್ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ. ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿರಿ. ಓಕೆ, ಏನು ಮಾಡ್ತಿದ್ದೀರಾ? ಸರಿ, ಬಾಯಲ್ಲಿ ಬಿಡಿ ಮೇಡಮ್. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್. ಇವಾಗ ಲೈಟ್ ಬೇರೆ ಹಾಕ್ಕೊಟ್ರು. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.